ಈ ನಡುವೆ ನೋಡಿ ಎಲೆಕ್ಷನ್ ಅನೌನ್ಸ್ ಆಗಿದೆ. 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ, ರಾಜ್ಯದ ಬೈ ಎಲೆಕ್ಷನ್ ಇದೆಲ್ಲ ಇರೋದ್ರಿಂದ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲ ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಕುರ್ಚಿ ಕದನಕ್ಕೆ ತಾತ್ಕಾಲಿಕ ಬ್ರೇಕ್. ಯಾಕೆಂದರೆ ಡಿ ಕೆ ಮಾರ್ಚ್ ಆ್ಯಂಡ್ ಕ್ರಾಂತಿಯ ಕನಸಿತ್ತಲ್ಲ, ಅದಕ್ಕೂ ಬ್ರೇಕ್ ಎಕ್ಸ್ಪೆಕ್ಟೆಡ್. ಇದು ಯಾವುದೇ ಅಧಿಕೃತ ಸೂಚನೆ ಇಲ್ಲದೆ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಏನೇ ಆದರೂ ಯಾರ ಮಾತುಗೂ ಅವಕಾಶ ಇಲ್ಲ, ಚಟುವಟಿಕೆಗೂ ಅವಕಾಶ ಇಲ್ಲ. ಅಂದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿ ಮುಂದುವರಿತಾರೆ. ಮೇ 4ನೇ ತಾರೀಕು ಕೌಂಟಿಂಗ್ ಇದೆ. ಅಲ್ಲಿ ತನಕ ಅಂತೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅದಾದ ಮೇಲೆ ಅಷ್ಟರಲ್ಲೇ ಇವರು GBA ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ಮುಗಿಸ್ಕೋತಾರ. ಇಲ್ಲ ಅಂದರೆ ಮುಂದುವರೆದ್ರೆ ಅದೂ ಮುಗಿಬೇಕಾಗತ್ತೆ. GBA ಎಲೆಕ್ಷನ್ನು ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ZP TP ಎಲೆಕ್ಷನ್ ಮುಂದಿಟ್ಕೊಂಡು CM ಬದಲಾವಣೆಗೆ ಯಾರೂ ಮುಂದಾಗಲ್ಲ, ಸಾಧ್ಯನೇ ಇಲ್ಲ. ಇವರು ಡೆಲ್ಲಿಗೆ ಹೋಗಿ ಬರೋದು ವೇಸ್ಟು ನನ್ನ ಪ್ರಕಾರ. ಯಾಕೆಂದರೆ ಅವ್ರು ಟೈಮೂ ಕೊಡಲ್ಲ. ಅವ್ರಿಗೆ 4 ರಾಜ್ಯಗಳಿವೆ ಗೆಲ್ಲೋದಕ್ಕೆ, ಆ ಕಡೆ ಕಾನ್ಸಂಟ್ರೇಷನ್. ಸೊ ಇನ್ನು ಮುಂದಕ್ಕೆ ಈಗ ಸದ್ಯಕ್ಕಂತೂ ಅಪ್ ಟು ಜೂನ್ ಜುಲೈ ಈ ಕಾಂಗ್ರೆಸ್ನ ಎಲ್ಲ ಚಟುವಟಿಕೆಗಳು ಯಾವುದೂ ನಡೆಯಲ್ಲ, ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅನ್ನುವಂತಹ ಲೆಕ್ಕಾಚಾರ. ಅದು ಯಾವಾಗಲೂ ಕೂಡ ಯಾವುದೇ ಪಾರ್ಟಿ ಆದರೂ ಕೂಡ ನಡ್ಕೊಳ್ಳೋದು ಇದೇ ರೀತಿಯಲ್ಲಿ. ಹಾಗಾಗಿ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಯಿತು ನಿನ್ನೆ ಅಷ್ಟೇ. ಅದರಲ್ಲೂ ಈ ಸರ್ತಿ ಕೇರಳದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ ಅಂತ ಹೇಳ್ತಾರೆ, ಪಕ್ಕದ ರಾಜ್ಯ. ಅಲ್ಲಿ ಚುನಾವಣೆ ಇಟ್ಕೊಂಡು ಇಲ್ಲಿ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಮುಂದಾಗುತ್ತಾ ಅಂದರೆ ನೋ ವೇ. ಸ್ವಲ್ಪ ತಮಿಳುನಾಡಲ್ಲೂ ಸ್ವಲ್ಪ ಫೈಟ್ ಕೊಡ್ಬೋದು. ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಒಟ್ಟಲ್ಲಿ DK ಶಿವಕುಮಾರ್ ಆಸೆ ಇಟ್ಕೊಂಡಿದ್ರು, ಇನ್ನೂ ಕಾಯಬೇಕಾದ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಆಮೇಲೆ ಇದೇನು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ, ಈ ಚುನಾವಣೆಗಳ ಘೋಷಣೆ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ಡೇ. ಹಾಗಾಗಿ ಈಗ ಸದ್ಯಕ್ಕಂತೂ ಎಲ್ಲ ಬ್ರೇಕ್ ಬಿದ್ದಿದೆ.